ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಿಸಿ ನ ನೀದ್ ನಹಿ ಭೂಖ್ ದಿನ ಭರತು ಬಿಕಲ್ ಸುಚಿ ಸೋಚ್, ನೀಚ್ ಕೀಚ್ ಬಿಚ್ ಮಗನ್ ಜಸ್ ಮೀ ನಹಿ ಸಲೀಲ್ ಸಂಕೋಚ್, कीन्ही मातु मिस काल कुचाली, ईति भीति जस पाकत साली, केही विधि होई राम अभिषेकु, मोही अवकलत उपाउन एकु, अवसी फिरही गुर आयसु मानी, मुनि पुनि कहब राम रुचि जानी, मातु कहे हूँ बहु रही रघुरामु, राम जननी हट करबी की काऊं, मोही अनुचर कर केतिक बाता, तेही मह कुसमऊ बाम विधाता, जो हट करऊ त निपट कुकरमु, हर गिरी ते गुरु सेवक धरमु, एकवु जुगुती ना मन ठहरानी, सोचत बरतहि रैनी बिहानी, प्रात नहाई प्रभु ही सिर नाई, बैठत ಪಠಯೇ ಋಷಯ ಬೋಲಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಅಲ್ಲಿದ್ದಂತಹ ನಗರವಾಸಿಗಳೆಲ್ಲರಿಗೂ ಕೂಡ ರಾಮ ಅಯೋಧ್ಯೆಗೆ ವಾಪಸ್ ಬರ್ತಾನೋ ಇಲ್ವೋ ಅನ್ನುವಂಥ ಸಂದೇಹ. ಭರತನಿಗಂತೂ ಹಗಲು ಊಟ ಸೇರ್ತಾ ಇರಲಿಲ್ಲ, ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಎದ್ರೆ ಕೂತ್ರೆ ಅವನಿಗೆ ಅದೇ ಯೋಚನೆ. ಇಲ್ಲಿಗೆ ಬಂದ್ಬಿಟ್ಟಿದ್ದಾನೀಗ, ಅವನು ನೋಡಿ ತುಂಬ ಸಂತೋಷ ಆಗಿದೆ. ಈಗ ಎಷ್ಟು ದಿವಸ ಇರೋಕ್ಕಾಗತ್ತೆ, ಈಗ ಅಣ್ಣನಿಗೆ ಆ ವಿಷಯ ಹೇಳಲೇಬೇಕು. ಆಮೇಲೆ ಪಟ್ಟಾಭಿಷೇಕ ಮಾಡಬೇಕು ಅಲ್ಲೇ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬೇರೆ ಬಂದಿದ್ದಾನೆ. ಕೆಸರಲ್ಲಿ ಸಿಕ್ಕಾಕೊಂಡಂತಹ ಮೀನು ನೀರಿನ ಕೊರತೆಯಿಂದ ವಿಲವಿಲ ಅಂತ ಒದ್ದಾಡೋ ಹಾಗೆ ಭರತ ಯೋಚನೆ, ನೋವು ಇದರಿಂದ ನರಳುತ್ತಾ ಇದ್ದ. ಹೇಗೆ ವಿಚಾರ ಹೇಳೋದು, ನಮ್ಮಣ್ಣ ಒಪ್ಕೊಳ್ತಾನೋ ಇಲ್ವೋ ಅಂತ ಏನೇನೋ ಅವನಿಗೆ ಯೋಚನೆಗಳು ಮನಸ್ಸಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅವನ ಮನಸ್ಸು. ಭರತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಚೆನ್ನಾಗಿ ಬೆಳೆದು ಸಿದ್ಧವಾಗಿರುತ್ತಲ್ಲ ಪೈರು, ಅಂದರೆ ಸೊಂಪಾಗಿ ಬೆಳೆದಿರುತ್ತೆ, ಇನ್ನೇನು ಕಟಾವು ಮಾಡ್ಬೇಕು ಅದನ್ನು. ಆಗ ಈತಿ ಬಾಧೆಯಿಂದ ಕೈ ಬಿಟ್ಟು ಹೋಗಿರೋ ಹಾಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಈತಿ ಬಾಧೆ ಅಂತಂದರೆ, ಬೆಳೆಗಳಿಗೆ ಆಗಿನ ಕಾಲದಲ್ಲಿ ಇದಿತ್ತು ತುಂಬ, ಈಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಅಂತಂದರೆ, ಒಂದು ಚಿಟ್ಟೆ ಥರ ಹುಳುಗಳು ಬರ್ತಿತ್ತು. ಬಂದೆಲ್ಲ ಹೆಂಗೆ ಅಂದರೆ ಮೋಡುಗಳ ಥರ ಬರ್ತಾ ಇತ್ತು, ರಾಶಿ ರಾಶಿಯಾಗಿ ಬಂದು ಆ ಬೆಳೆಗಳ ಮೇಲೆಲ್ಲ ಕೂತ್ಕೊಂಡು ಒಂದೇ ಒಂದು ನಿಮಿಷಕ್ಕೆ ಆ ಬೆಳೆ ನಾಶ ಮಾಡಿ ಹೊಟ್ಟೋಗ್ತಾ ಇತ್ತು. ಎಲ್ಲ ಹಾಳು ಮಾಡಿಬಿಡುತ್ತೆ, ಅಂದರೆ ಎಲ್ಲ ಖಾಲಿ ಮಾಡಿಬಿಡೋ ಹಾಗಾಗ್ತಿತ್ತು. ಆ ರೀತಿಯ ಒಂದು ಕ್ರಿಮಿ ಅದು, ಅದನ್ನು ಈತಿ ಬಾಧೆ ಅಂತ ಹೇಳ್ತಾರೆ. ಈಗ ಚೆನ್ನಾಗಿ ಬೆಳೆದು ಸಿದ್ಧವಾಗಿರುವಂಥ ಪೈರಿಗೆ ಈತಿ ಬಾಧೆ ಬಂದಾಗೆ, ಅದು ಬಂದಾಗ ಏನಾಗುತ್ತೆ, ಆ ಬೆಳೆನೇ ಕೈ ಬಿಟ್ಟು ಹೋಗುತ್ತಲ್ಲ, ಆ ರೀತಿ ಈಗ ಇಲ್ಲಿ ಬಂದಿದ್ದಾನೆ ರಾಮ, ಕಣ್ಮುಂದೆ ಇದ್ದಾನೆ, ಆದರೂ ಕೂಡ ಎಲ್ಲಿ ಕೈಯಿಂದ ಹೊರಟೋಗುತ್ತೋ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾನೆ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಎಲ್ಲವೂ ಕೆಟ್ಟು ಹೋಯಿತು ಅಂತಂದರೆ, ಎಲ್ಲ ರೆಡಿಯಾಗಿತ್ತು, ಪಟ್ಟಾಭಿಷೇಕ ಆಗೋದು ಎಲ್ಲನೂ ಸರಿಯಾಗಿ ವ್ಯವಸ್ಥೆ ಆಗಿತ್ತು, ಇನ್ನೇನು ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಅಷ್ಟರಲ್ಲೆಲ್ಲ ಕೆಟ್ಟು ಹೋಯಿತು ಅಂತಂದ್ಬಿಟ್ಟು ಅವನು ಹೇಳ್ಕೊಳ್ತಾ ಇದ್ದಾನೆ. ಮತ್ತು ತಾಯಿಯ ನೆಪದಲ್ಲಿ ಕಾಲ ಕುತಂತ್ರವನ್ನು ಹೂಡಿತ್ತು. ನೋಡಿ, ಇಲ್ಲಿ ತಾಯಿ ಒಂದು ನೆಪ ಅಷ್ಟೇ, ಇದನ್ನೆಲ್ಲ ಮಾಡಿರೋದು ಯಾರು? ಕಾಲ. ಕಾಲ ಅಂದರೆ ವಿಧಾತ ಅಂತ ಇಲ್ಲಿ ಅರ್ಥ. ಕಾಲಕ್ಕೆ ವಶಳಾಗಿ ನನ್ನ ತಾಯಿ ಆ ರೀತಿ ನಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಿದೆ ಅವನಿಗೆ, ಅದಕ್ಕೆ ಎಲ್ಲ ಹಾಳಾಯಿತು. ಈಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯೋದು ಹೇಗೆ? ನನಗಂತೂ ಯಾವ ಉಪಾಯನೂ ತೋಚ್ತಾ ಇಲ್ಲ, ಹೇಗೆ ವಿಷಯವನ್ನು ನಾನು ಹೇಳೋದು, ನನ್ನ ಅಣ್ಣ ಇದಕ್ಕೆ ಒಪ್ತಾನೋ ಇಲ್ವೋ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಗುರುಗಳ ಆಜ್ಞೆಗೆ ಅನುಗುಣವಾಗಿ ಶ್ರೀರಾಮ ಏನೋ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ಯಾಕೆ ಅಂತಂದರೆ, ಗುರುವಿನ ಮಾತನ್ನು ಅವನು ಯಾವತ್ತೂ ಮೀರೋದಿಲ್ಲ. ಗುರು ನೀನು ಅಯೋಧ್ಯೆಗೆ ಬರಬೇಕು ಅಂತಂದರೆ ಅವನು ಈಗಲೇ ಹೊರಟು ಬರ್ತಾನೆ, ಅದನ್ನು ಪಾಲಿಸ್ತಾನೆ. ಆದರೆ ವಸಿಷ್ಠ ಮುನಿಗಳಿದಾರಲ್ಲ, ಅಂದರೆ ಅವ್ರ ಗುರುಗಳು, ಅವರು ಶ್ರೀರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡೇ ಅದಕ್ಕೆ ತಕ್ಕಂಗೆ ಮಾತಾಡ್ತಾರೆ. ಅಂದರೆ ಅವ್ರು ಏನೋ ಒಂದು ಈಗ
ಜನಗಳು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನೋ ಒಂದು ನಿರ್ಧಾರ ತಗೊಳ್ಳೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಅವರು ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಡ್ಕೊಳ್ತಾರೆ. ಮೊದಲು ರಾಮ ಏನು ಬಯಸ್ತಾನೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ಅವರು ಮಾತಾಡ್ತಾರೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ, ಆಯಿತಾ. ಇನ್ನು ಮಾತೆ ಕೌಸಲ್ಯೆ ಅಂದರೆ ತನ್ನ ತಾಯಿ ಇದ್ದಾಳಲ್ಲ, ಅವಳು ಹೇಳಿದ್ರು ಕೂಡ ಶ್ರೀರಾಮ ಹಿಂದಿರುಗಿ ಬರ್ತಾನೆ. ತಾಯಿ ಮಾತನ್ನು ಕೂಡ ಅವನು ಮೀರೋದಿಲ್ಲ. ಆದರೆ ಶ್ರೀರಾಮನನ್ನು ಹಡೆದ ಈ ತಾಯಿ ಹಠ ಮಾಡ್ತಾಳಾ, ನೀನು ಬಂದೇ ಬರಬೇಕಪ್ಪ ಅಯೋಧ್ಯೆಗೆ ಅಂತ ಏನಾದರೂ ಹೇಳ್ತಾಳಾ? ಆ ರೀತಿ ಮಾಡ್ತಾಳಾ? ಯಾಕಿಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಅಂತಂದರೆ, ರಾಮನ ಅಂತರಾಳವನ್ನು ತಿಳ್ಕೊಂಡಿರುವಂಥವಳು, ಮಗನ ಶ್ರೇಯಸ್ಸಿನ ಮಾರ್ಗದಲ್ಲಿ ಅವಳು ಯಾವತ್ತೂ ಅಡ್ಡ ಬರೋದಿಲ್ಲ. ಅಂದರೆ ತನ್ನ ಮಗ ಹೇಗೆ, ಏನು, ಅವನ ಸ್ವಭಾವ ಏನು ಎಲ್ಲ ತಿಳ್ಕೊಂಡಿರೋಳವಳು. ಅದಕ್ಕೆ ಅವನನ್ನು ನೀನು ಬಾ ಅಂತ ಅಂದ್ಬಿಟ್ಟು ಅವಳು ಫೋರ್ಸ್ ಮಾಡೋದಿಲ್ಲ. ಅವನು ಯಾವ ಮಾರ್ಗದಲ್ಲಿ, ಅಂದರೆ ಅವನು ಧರ್ಮದ ಹಾದಿಯಲ್ಲಿದ್ದಾನೆ ಅಂತ ಗೊತ್ತಲ್ವಾ. ಸೊ ಅದಕ್ಕೆ ಅವಳು ಅಡ್ಡ ಬರೋದಿಲ್ಲ, ಧರ್ಮ ಮಾರ್ಗಕ್ಕೆ ಯಾವತ್ತೂ ಅವಳು ಅಡ್ಡ ಆಗೋದಿಲ್ಲ. ಇನ್ನು ಅನುಚರನಾದಂತಹ ನನ್ನ ಮಾತಿಗೆ ಏನು ಬೆಲೆ ಕೊಡ್ತಾನವನು ಅಂದರೆ, ಅವರು ಆಜ್ಞೆಯನ್ನು ಕೊಡಬಹುದು, ತಾಯಿ ಆಗಿರ್ಬೋದು, ಗುರು ಆಗಿರಬಹುದು, ನೀನು ಬರಬೇಕು ಅಂತಂದರೆ ಅವನು ಬರ್ತಾನೆ. ಆದರೆ ನಾನು ತಮ್ಮ, ನಾನು ಅವನಿಗೆ ಆಜ್ಞೆಯನ್ನು ಕೊಡೋದಕ್ಕಾಗತ್ತಾ? ಆದರೆ ನಾನು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಅವನ ಸೇವಕ, ಸಲಹೆಯನ್ನು ಕೂಡ ನಾನು ಕೊಡೋದಕ್ಕಾಗಲ್ಲ. ಸೇವಕ ಏನು ಮಾಡೋದು? ದಣಿ ಏನು ಹೇಳ್ತಾನೋ ಆ ಕೆಲಸವನ್ನು ಮಾಡುವಂಥವನು. ದಣಿಗೆ ಸಲಹೆಯನ್ನು ಕೊಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ನನಗೋ ಕೆಟ್ಟ ಕಾಲ, ಆ ವಿಧಾತ ಕೂಡ ನನಗೆ ಪ್ರತಿಕೂಲನಾಗಿದ್ದಾನೆ, ನನ್ನ ಆಪೋಸಿಟ್ ಆಗಿಯೇ ಕೆಲಸ ಮಾಡ್ತಾ ಇದ್ದಾನೆ. ನಾನು ಹಠ ಹಿಡಿದ್ರೆ ಇವತ್ತು ಅಧರ್ಮನೇ ಆಗುತ್ತೆ. ಯಾಕೆ ಅಂತಂದರೆ ಸೇವಕ ಧರ್ಮ ಕೈಲಾಸ ಪರ್ವತಕ್ಕಿಂತೂ ಕೂಡ ಮಹತ್ವವಾಗಿರುವಂಥದ್ದು ಅಂತಂದ್ಬಿಟ್ಟು. ಅಂದರೆ ಅವನು ಸೇವಕನಾಗಿ ಕೆಲಸ ಮಾಡಬೇಕು, ಅವನು ತಡ್ಕೋಬೇಕು, ಆಯಿತಾ. ಅಂಥ ಗಟ್ಟಿ ಮನಸ್ಸಿನಿಂದ ಇರಬೇಕು ಅವನು. ಆ ರೀತಿ ಇರುವಂಥವನು. ಯಾವುದೇ ಉಪಾಯ ಭರತನ ಮನಸ್ಸಿಗೆ ಬರಲೇ ಇಲ್ಲ. ಈ ರೀತಿ ಏನೇನೋ ಯೋಚನೆ ಮಾಡ್ತಾ ಇದ್ದಾನೆ. ಹೇಗೆಲ್ಲ ಯೋಚಿಸ್ತಾ ಇದ್ದಾನೆ ಅಂತಂದರೆ, ಹೀಗೆ ಮಾಡಿದ್ರೆ ಹೇಗೆ, ಅವ್ರು ಕರೆದ್ರೆ ಬರ್ತಾನ, ಇವ್ರು ಕರೆದ್ರೆ ಬರ್ತಾನ, ಇವ್ರು ಹೇಗೆ ಏನು ಮಾಡ್ಬೋದು, ನಾನು ಹೇಗೆ ಹೇಳೋಕ್ಕಾಗತ್ತೆ, ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಬೆಳಕಾಗತ್ತೆ. ಬೆಳಗ್ಗೆ ಏನು ಮಾಡ್ತಾನೆ ಭರತ, ಸ್ನಾನ ಎಲ್ಲ ಮಾಡಿಕೊಂಡು ಶ್ರೀರಾಮನಿಗೆ ಶಿರಸ ವಂದಿಸಿ ತಲೆ ತಗ್ಗಿಸಿ ಕೂತ್ಕೊಂಡಿದ್ದಾಗ ವಸಿಷ್ಠರಿಂದ ಕರೆ ಬರುತ್ತೆ. ಈಗ ಅವನಿಗೆ ಮಾತಾಡೋದಕ್ಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡಬೇಕು ಅಂತಂದ್ಬಿಟ್ಟು. ಸೊ ಬಂದು ಸುಮ್ಮನೆ ಕೂತಿದ್ದಾನೆ. ಅಷ್ಟರಲ್ಲಿ ವಸಿಷ್ಠ ಮುನಿಗಳು ಅವನಿಗೆ ಕರೀತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.